ಹಲೋ ಬೆಂಚ್ ಟಾಕ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮ ಜೊತೆ ವಂದಿತ್ ಅವರದಾರೆ, ವಂದಿತ್ ಬ್ಲಾಗ್ಸ್ ಅಂತೆ. ಸಾರಿ, ಅವ್ರದ್ದು ಬ್ಲಾಗ್ ಇದು. ಗೈಸ್ ಇವನೇ ಮಾಡಾಕ ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾನು ಇದೀನಿ ಇಲ್ಲೇ ಹುಬ್ಳಿ ರೈಲ್ವೆ ಸ್ಟೇಷನ್ದಾಗ. ಇವತ್ತು ನಾವು ಹೊಂಟೀವಿ ಬೆಂಗಳೂರಿಗೆ. ಮತ್ತು ಚಾಲು ಆಯ್ತು ನೋಡ್ರಿ ಆವಾಜ್. ನಮ್ದಲ್ಲೇ ಹೇಳ್ಬೇಡ್ರಿ, ಟ್ರೈನ್ ಇದೆ. ಗೈಸ್ ಎಕ್ಸಾಮ್ಸ್ ಅಂತೂ ಮುಗಿದು ನಮ್ದು. ಫೈನಲಿ BCA ಮುಗೀತು. ಹೆಂಗೆ ಅನ್ಸತೈತಿ BCA ಮುಗಿದಿಂದ? ಹೆಂಗೆ ಅನ್ಸತೈತಿ BCA ಮುಗಿದಿಂದ? ಅದು ಬರತ್ತಿತ್ತು ಅಂತಪ್ರಿ ಹೇಳು. ಗೈಸ್ ಎಕ್ಸಾಮ್ಸ್ ಮೊನ್ನೆ ಮುಗ್ದಾವ, ಸ್ಯಾಟರ್ಡೆ. ಇವತ್ತು ನಾವು ಹೊಂಟೀವಿ ಬೆಂಗಳೂರಿಗೆ, ಯಾಕಂದ್ರೆ MCA ಕಾಲೇಜಸ್ ನೋಡ್ಲಿಕ್ಕಂತ ಹೊಂಟೀವಿ. ಇವತ್ತು ಈಗ ನೈಟ್ ಆಗೈತಿ, ಟ್ರೈನ್ ಇದೆ. ಯಾವುದೋ BGM ಎಕ್ಸ್ಪ್ರೆಸ್, ಬೆಳಗಾಂ ಎಕ್ಸ್ಪ್ರೆಸ್ ಅದ. ಈಗ 11:40 ಬರ್ಲಿಕ್ಕತ್ತಾನ. ತೋರಿಸೇನಂತ ಗೈಸ್, ಅವ ಬಂದಿಂದ ಸೀದಾ ಇದು ಟ್ರೈನ್ ಬಂದಿನ ನಾನು ಟ್ರೈನ್ ಒಳಗೆ ಕುಂತು ತೋರಿಸೇನಂತ. ಸ್ಟೇ ಟ್ಯೂನ್ ಗೈಸ್, ನೋಡ್ತೀರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗೈಸ್. ಸಿಗ್ತೀನಿ ಸೀದಾ ಟ್ರೈನ್ದಾಗ. ಸ್ಟೇ ಟ್ಯೂನ್. ಗೈಸ್ ಫೈನಲಿ ಟ್ರೈನ್ ಬಂದೈತಿ. ಇಲ್ಲೇ ಐತಿ ನೋಡ್ರಿ, ನಮ್ಮ ಸೀಟ್ ಬಂದುಬಿಟ್ಟಿದ್ದೆ ಇಲ್ಲೇ ಐತಿ ಒಳಗೆ. ಅಲ್ಲೇ ಒಳಗೆ ಮಾಡೋದೈತೆ ವಿಡಿಯೋ, ಬಟ್ ಅಲ್ಲೇ ಒಬ್ಬರು ಅಜ್ಜ ಅಜ್ಜಿಯವರು ಅದಾರ, ಮುಕ್ಕೊಂಡಾರಲ್ಲಿ. ಸೊ ಅಲ್ಲೇ ಅವ್ರ ಎದುರಿಗೆ ಮಾಡೋದು ಸರಿ ಅನ್ಸಂಗಿಲ್ಲ, ಅವ್ರು ಮುಕ್ಕೊಂಡಾರ. ಸೊ ಆವಾಜ್ ಬರ್ತೈತೆ ಅಂತೇಳಿ ಹೊರಗೆ ಬಂದೆ ನಾನು. ಗೈಸ್ ಈಗ ಸೀದಾ ಹೋಗಿ ಒಳಗೆ ಮುಕ್ಕೋತೀನಂತ. ಸೀದಾ ಸಿಗ್ತೀರಿ ನಾಳೆ ಮಾರ್ನಿಂಗ ಸೀದಾ ಬೆಂಗಳೂರ್ದಾಗ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗೈಸ್ ಈಗ ಬಂದ್ವಿ ಬೆಂಗಳೂರಿಗೆ. ಸ್ಟೇಷನ್ನಿಂದ ಟ್ರೈನಿಂದ ಇಲ್ಲಿ ಸ್ಟೇಷನಿಗೆ ಬೆಂಗಳೂರಿಂದ ಇಳಿದ. ಈಗ ಹೋಟೆಲ್ ಕಡೆ ಹೊಂಟೇವಿ. ಇನ್ನೂ ನಾಷ್ಟನೂ ಆಗಿಲ್ಲ, ಚಾನೂ ಕುಡ್ದಿಲ್ಲ, ಬರೀ ಫ್ರೆಶ್ ಅಷ್ಟಾಗಿ ಮುಖ ತೊಗೊಂಡೇವಿ. ಈಗ ಸೀದಾ ರೂಮಿಗೆ ಹೋಗಿ ಅಲ್ಲೇ ಸಿಗ್ತೇನಂತ. 5 minutes later. ಗೈಸ್ ಫೈನಲಿ ರೂಮಿಗೆ ಬಂದ್ವಿ. ಇದು ಶೀತಲ್ ಹೋಟೆಲ್ ಅಂತೇಳಿ ಹೆಸರು. ಇಲ್ಲಿ ಆನಂದರಾವ್ ಸರ್ಕಲ್ ಐತಲ್ಲ, ಅಲ್ಲಿ ಬರ್ತಿದ್ವಿ. ಹಿಂಗೈತಿ ರೂಮ. TV ಐತಿ ಒಳಗೆ, ಬಾತ್ರೂಮ್ ಅಟ್ಯಾಚ್ ಐತಿ. ಇಷ್ಟ. ಈಗ ಫುಲ್ ಫ್ರೆಶ್ ಅಪ್ ಆಗ್ಬೇಕು. ಇನ್ನೂ ನಾಷ್ಟ ಆಗಿಲ್ಲ, ಜಸ್ಟ್ ಚಾ ಕುಡಿದು ಬಂದ್ವಿ. ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಟಿಫಿನ್ ಮಾಡಿ ಈಗ ಕಾಲೇಜಿಗೆ ನೋಡಕ್ಕೆ ಹೋಗ್ಬೇಕು. ಹಾಂ ಗೈಸ್, ಒಂದು ಸ್ವಲ್ಪ ಹೊತ್ತು ಅವ ಸ್ನಾನ ಮಾಡೋಕ್ಕೆ ಹೋಗ್ಯಾನ. ಸ್ನಾನ ಮಾಡಿ ಬರೋಷ್ಟೇ ಮಟ್ಟ ನನ್ನಂಗೆ ಸ್ವಲ್ಪ TV ನೋಡ್ಕೊಂಡು ಕುಂದಿರ್ತೀನಿ. ಆಮೇಲೆ ಸೀದಾ ಕಾಲೇಜಿಗೆ ಹೋಗ್ಬೇಕು. ಕಾಲೇಜ್ದಾಗ ಅಲ್ಲೇ ಯಾವ ಕಾಲೇಜಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಅಂತ. ನೋಡ್ತೀರಿ ಗೈಸ್, ಫುಲ್ ನೋಡಿರಿ, ಸ್ಕಿಪ್ ಮಾಡ್ಕೋಬೇಡ್ರಿ, ವಿಡಿಯೋ ಮಸ್ತ್ ಇರುತ್ತೆ. ಸ್ಟೇ ಟ್ಯೂನ್ ಗೈಸ್, ನೋಡ್ತೀರಿ. 2 hours later. ಗೈಸ್ ಈಗ ರೂಮಿಂದ ಬಿಟ್ಟು ಕಾಲೇಜ್ ಹೊಂಟೀವಿ. ಯಾವುದಪ್ಪ ಅಂದ್ರೆ BMS ಕಾಲೇಜ್. ಸರ್ ಹೇಳತ್ತಾರೆ ಇಲ್ಲಿ. ಹೌದು ಹೌದು ಗೈಸ್, ಏನಂತಂದ್ರೆ ಮೆಟ್ರೋದಿಂದ ಬಂದ್ವಿ. ಏನು ರಶ್ ಇತ್ತಪ್ಪ ಅಂತಂದ್ರೆ ಭಾಳ ರಶ್ ಇತ್ತು ಮೆಟ್ರೋದಾಗ. ಮೆಜೆಸ್ಟಿಕ್ ಇಳಿದ್ರೆ ಹೇಳ್ತೀನಿ, ಭಾಳ ರಶ್ ಇತ್ತು. ಅಲ್ಲಿಂದ ಲಾಲ್ಬಾಗಿಗೆ ಬಂದ್ವಿ. ಲಾಲ್ಬಾಗ್ದಾಗ ಜನನೇ ಆಲ್ಮೋಸ್ಟ್ ಇಳಿದ್ವಿ. ತಪ್ಪು ಈಸಿತ್ತು ನೋಡ್ರಿ, ಕರೆ ಹೇಳ್ಬೇಕಾದ್ರೆ ಲಾಲ್ಬಾಗಿಗೆ ಇಳಿದ್ರೆ ಅಲ್ಲಿಂದ ಆಟೋ ಹತ್ತಿದ್ವಿ. BMS ಕಾಲೇಜ್ ಹೋಗ್ತಿದ್ವಿ. ನಾನು ಹೋಗಿ ನಡೀತೆ ಕಾಲೇಜಿಗೆ ಹೋಗಿ ಗೈಸ್. ಈಗ BMS ಕಾಲೇಜ್ ಮುಗಿಸ್ಕೊಂಡ್ಬಂದ್ವಿ. ಈಗ ದಯಾನಂದ ಸಾಗರ್ಗೆ ಹೊಂಟಿದ್ವಿ. ಈಗ ಮತ್ತೆ ಆಟೋ ಕೊಂಡ್ವಿ. ಅಲ್ಲಿಂದ 4 ಕಿಲೋಮೀಟರ್ಸ್ ಐತಂತಂದ್ರೆ. ಈಗ ಅಲ್ಲೇ ಸೀದಾ ದಯಾನಂದ ಸಾಗರಿಗೆ ಹೋಗಿ ಅಲ್ಲೇ ಸಿಗ್ತೇನಂತ. ಅಲ್ಲಿ BMSದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಗಡಿಬಿಡಿ ಆಯ್ತು. ಈಗ ಅಲ್ಲಿ ದಯಾನಂದ ಸಾಗರ್ ಕಡೆ ಹೋಗ್ತೈತೆ. ಇಲ್ಲಿ ಬಂದಿದ್ವಿ ದಯಾನಂದ ಸಾಗರಿಗೆ. ಇಲ್ಲಿ ಅಡ್ಮಿಷನ್ ಅಂತೈತಿ, ಇಲ್ಲೈತಿ ಕಾಲೇಜ್ ಒಳಗೈತಿ. ನೋಡ್ಬೇಕು, MCA MB ಎಲ್ಲ ಐತಿ, ನೋಡ್ಬೇಕು ಇಲ್ಲಿ ಒಳಗೆ. ಆಮೇಲೆ ಸಿಗ್ತೇನೆ ಅಂತ. 5 minutes later. ಗೈಸ್ ಮುಗಿಸ್ಕೊಂಬಂದ್ವಿ ತಡ್ರಿ.
ಗೈಸ್ ದಯಾನಂದ ಸಾಗರದ ಎಲ್ಲ ಫೀಸ್ ಸ್ಟ್ರಕ್ಚರ ಎಲ್ಲ ಕೇಳ್ಕೊಂಡು ಬಂದ್ವಿ. ಈಗ BMS ಕೇಳಿದ್ವಿ, ದಯಾನಂದ ಸಾಗರದು ಕೇಳಿದ್ವಿ. ಈಗ ಪೆಸ್ ಯೂನಿವರ್ಸಿಟಿ ಕಾಲೇಜಿಗೆ ಹೊಂಟೇವಿ. ಹಂಗೆ ಹೊಂಟೇವಿ ಆಟೋನೇ ಸಿಗೋಲ್ದ. ಗೈಸ್ ಖರ್ಚು ಮಾತ್ರ ಕರೆಗೂ ಭಾಳ ಆಗತ್ತೈತೆ ನಮ್ಗೆ. ಅಲ್ಲಿ ಅಡ್ಡಾಡತ್ತೀವಲ್ಲ ಸ್ವಲ್ಪ, ಸೊ ಖರ್ಚು ಮಾತ್ರ ಐತಿ. ಹೇಳಪ್ಪ ಏನು ನಿಂದು ಹೇಳ. ಆಟೋ ಹುಡುಗ ಪಾಪ Control. ಗೈಸ್ ಆಟೋಲ್ ಹೇಳೋದಂಗೆ ನಮ್ಮಿಂದ ಬರ್ಬೇಕಾದ್ರೆ ಆಟೋ ಸಿಗ್ತದೆ ಫೈನಲಿ. ಈಗ BS ಕಾಲೇಜ್ ಯೂನಿವರ್ಸಿಟಿ ಇಲ್ಲ ಅಲ್ಲಿ ಹೊಂಟೇವಿ. ಅಲ್ಲಿ ಹೆಸರಿನಿಲ್ಲ ದ್ವಾರಕಾನಗರ ಕಡೆ ಹೋಗ್ತೀವಿ. ಅಲ್ಲಿಗೆ ಒಂದು ಸ್ವಲ್ಪ ನೋಡ್ತೀವಿ. ಬಟ್ ಬರೋಬ್ಬರಿ ಹೇಳೋದಿಲ್ಲ ನಮಗೆ, ಅಮೌಂಟ್ ಭಾಳ ಹೊಂಟೈತಿ. ನೋಡೋಣ. ಈಗ ಕಾಲೇಜ್ ಕವರ್ ಮಾಡ್ಕೊಳ್ಳೋದೈತಿ. ಇನ್ನೊಂದು ಈ ಕಾಲೇಜ್ ಆದಮೇಲೆ RV ಕಾಲೇಜು ಐತಿ. ಈಗ ಪೆಸ್ ಯೂನಿವರ್ಸಿಟಿಗೆ ಬಂದೇವಿ. ಹಿಂಗೈತೆ ನೋಡ್ರಿ ಪೆಸ್ ಯೂನಿವರ್ಸಿಟಿ. ಇಲ್ಲಿ ಅಡ್ಮಿಷನ್ ಕೇಳಕ್ಕೆ ಬಂದೀವಿ. ಹೊಂಟಾನ ಇಲ್ಲಿ ಮುಂದೆ ನೋಡೋಣ ತಡ್ರಿ ಏನೈತಿ ಫೀಸ್ ಸ್ಟ್ರಕ್ಚರ್ ಎಲ್ಲ ಕೇಳೋದಕ್ಕೆ. ಕೇಳಿ ಆಮೇಲೆ ಸಿಗ್ತೇನಂತ. 2 hours later. ಗೈಸ್ ಈಗ RV ಕಾಲೇಜ್ ಮುಗಿಸ್ಕೊಂಡು ಈಗ ಮತ್ತೆ ಸೀದಾ ಮೆಟ್ರೋಗೆ ಹೊಂಟಿವಿ. ಈಗ ಎಲ್ಲಿ ಹೋಗ್ಬೇಕಂತಂದ್ರೆ ರಾಮಯ್ಯ ಕಾಲೇಜಿಗೆ ಅಂತ ಹೋಗ್ಬೇಕಂತ ಮಾಡೀವಿ. ಅಲ್ಲಾದಮೇಲೆ ಓರಿಯನ್ ಮಾಲಿಗೆ ಹೋಗ್ಬೇಕಂತ ಮಾಡೀವಿ. ನೋಡ್ಬೇಕು ಈಗ ಹೊಟ್ಟೆ ಸ್ಥಿತಿ ಇನ್ನೂ ಟೈಮ್ ಆಗೈತಿ. ಇಲ್ಲೇ 1 ಗಂಟೆ ಎಷ್ಟೇ 1:15 ಆತನ 1:15 ಹಿಂಗೆ ಆಗೈತಿ. ಇಲ್ಲೇ ರೆಸ್ಟೋರೆಂಟಿಗೆ ಅಂತ ಹೋಗೀವಿ. ಇಲ್ಲಿ ಊಟಕ್ಕಂತಂದ್ರೆ ವೆಜ್ ನಾನ್ ವೆಜ್ ಎರಡು ಐತಿ. ಗೈಸ್ ರೇಟ್ ಹೇಳ್ತೀನಿ ನಿಮ್ಗೆ. ಯಪ್ಪ ರೇಟ್ ನೋಡಿ ಕಂಗಾಲಾದ್ವಿ ನಾವು. ಬ್ಯಾಡ್ಬಿಟ್ಟ ನಡಿ ಅಂತ ಸೀದಾ ರಾಮ್ಯಾಗ ಹೋಗಿ ಅಲ್ಲೇ ಹೋಗಿ ಊಟ ಮಾಡಿ ಕಾಲೇಜಿಗೆ ಹೋಗ್ಬೇಕು. ರಾಮಯ್ಯ ಕಾಲೇಜಿಗೆ ಹೋಗ್ತೀವಿ. ಬರೀ ಗೈಸ್ ಈಗ ಮೆಟ್ರೋದಿಂದ ಅಂತ ಹೋಗಿ ಸೀದಾ ಅಲ್ಲೇ ಸಿಗ್ತೇನೆ. ಈಗ ಸಬ್ಜೆಕ್ಟ್ ಬಂದಿದ್ವಿ. ದಯಾನಂದ ಸಾಗರದು ಯಾರೇ ರಾಮಯ್ಯ ಕಾಲೇಜಿಗೆ ಒಂದು ಬಂದಿದ್ವಿ. ಹೊಟ್ಟೆ ಸಿಕ್ತು. ಈಗ ಸಬ್ಜೆಕ್ಟ್ ಸಿಕ್ತು. ಸಬ್ಜೆಕ್ಟ್ ಬಂದ್ವಿ. ಫಸ್ಟ್ ಟೈಮ್ ಈಗ ಬಂದಿದ್ದು ಸಬ್ಜೆಕ್ಟ್. ಇಲ್ಲಿ ಐತಿ ನಾವು ವೆಜಿ ಡಿಲೈಟ್ ತೊಗೊಂಡಿವಿ. ಇಲ್ಲಿ ಅವ್ರು ರೆಡಿ ಮಾಡತ್ತಾರೆ ವೆಜಿ ಡಿಲೈಟ್. ನೋಡ್ಬೇಕಾ ಫಸ್ಟ್ ಟೈಮ್ ತಿನ್ನಾತೀವಿ. ಟೇಸ್ಟ್ ನೋಡ್ಬೇಕಾ ಏನೇನು ಅಂತಂದ್ರೆ. ಈಗ ರಾಮಯ್ಯ ಯೂನಿವರ್ಸಿಟಿ ಬಂದೇವಿ. ಇಲ್ಲೇ ಹಾಸ್ಪಿಟಲ್ಲು ಐತಿ ನೋಡಿ. ಹಾಸ್ಪಿಟಲ್ಲು ಐತಿ. ನಮಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ದ, ಯಾವ ಸೈಡ್ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ದ. ಡೆಂಟಲ್ ಆಸ್ಪತ್ರೆ ಇಲ್ಲಿ ಐತಿ. ಇಲ್ಲ ಸ್ಟ್ಯಾಚ್ಯೂ ಐತಿ ನೋಡ್ರಿ, MS ರಾಮಯ್ಯ ಅವ್ರದ್ದು. ಇಲ್ಲೇ ಇದು ಹಾಸ್ಪಿಟಲ್ ಐತಿ. ಮೇ ಬಿ ಸ್ಟ್ರೇಟ್ ಹೋದರೂ ಸಿಗ್ಬೋದು ಏನೋ ನಮಗೆ ಅನಿಸ್ತೈತಿ. ಆ ಕಡೆ ಗೇಟ್ ಭಾಳ ಅದಾವೆ. ಇಲ್ಲೇ ಏನೋ 11 12 ಗೇಟ್ ಅದಾವಂತ. ನೋಡೋಣ ಬರ್ರಿ ಏನೈತಿ. One eternity later. ಗೈಸ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಫುಲ್ ಫ್ರೆಶ್ ಆಗಿ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ವಿ. ನಾವು ಇಲ್ಲಿ ಬಂದಾಗ 4:30 ಆಗಿತ್ತು. ಈಗ ಆಗೈತಿ 6:30. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಮ್ದೇನು ಆಕಳ ಸಾತ. ಗೈಸ್ ನಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಏನತ್ತಂದ್ರೆ ಇವತ್ತು 4 ಕಾಲೇಜಸ್ ನೋಡೋದಿತ್ತು. ನಾಳೆ ರಾಮಯ್ಯ ಒಂದು ನೋಡೋದಿತ್ತು. ಬಟ್ ನಮ್ಗೆ ಇನ್ನೂ ಟೈಮ್ ಭಾಳ ಉಳಿದಿತ್ತು. ಸೊ ಹಾಗಾಗಿ ಅಲ್ಲೇ ರಾಮಯ್ಯ ಕಾಲೇಜು ನೋಡ್ಕೊಂಡು ಬಂದ್ವಿ ನಾವು. ಏನಪ್ಪ ಅಂತಂದ್ರೆ ನಮಗಾಗಿದ್ದ ಪ್ರಕಾರ ಹೇಳ್ತೀನಿ ನಿಮಗೆ. ಖರ್ಚು ಮಾತ್ರ ಖರೆಗೂ ಭಾಳ ಖರ್ಚಾಗೈತಿ. ಹೆಂಗಂತಂದ್ರೆ ಒಂದು ಕಾಲೇಜ್ ಈ ಮೂಲೆಯಾಗ ಐತಂದ್ರೆ ಇನ್ನೊಂದು ಕಾಲೇಜ್ ಆ ಮೂಲೆಯಾಗ ಐತಿ. ಮೆಟ್ರೋ ಥ್ರೂ ಹೋಗಿದ್ವಿ. ಬಟ್ ಅಲ್ಲಿಂದ ನಾವು ಆಟೋ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಸ್ವಲ್ಪ ದೂರ ಆಗ್ತೈತಲ್ಲ. ಸೊ ಹಾಗಾಗಿ ಅಲ್ಲಿಂದ ಬರೀ ಆಟೋಕ್ಕೆ ನಮಗೆ 100-150 ಹಿಂಗಾಗೈತಿ. ಮೀಟ್ರ್ ಹಿಡ್ಕೊಂಡು ನಾವು ಹೋಗಿದ್ದ. ಹಿಂಗೈತಿ ಗೈಸ್. ನಮ್ದು ಅನುಭವದ ಪ್ರಕಾರ ನಾವು ಹೇಳೀವಿ. ಪ್ರಾಬ್ಲಮ್ ಅಂತೂ ಭಾಳ ಆತ. ಪ್ರಾಬ್ಲಮ್ ಅನ್ನೋಕೇನ ಖರ್ಚು ಮಾತ್ರ ಭಾಳ ಆಗೈತಿ. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಏನಾತ ಕರೆ ಹೇಳ್ಬೇಕಂದ್ರೆ ಏನಂತಂದ್ರೆ ನೀವು ಹಿಂಗೆ ಏನಾದ್ರು ಕಾಲೇಜ್ ಹುಡುಕಾಕತ್ತಿದ್ರಿ ಅಂದ್ರೆ ಗೈಸ್ ಒಂದು ಹೇಳ್ತೀನಿ ಸ್ಪಷ್ಟಾಗಿ. ನಮ್ಮ ಅನುಭವದ ಪ್ರಕಾರ ನಿಮ್ಗೆ ಹೇಳತ್ತೀನಿ. ಮ್ಯಾನೇಜ್ಮೆಂಟ್ ಸೀಟ್ ಏನೈತಲ್ಲ ಹೋಗ್ರಿ, ಕಾಲ್ ಮಾಡಿ ನೀವು
ಏನಾರ ಮ್ಯಾನೇಜ್ಮೆಂಟ್ ಸೀಟ್ ಇತ್ತಪ್ಪ ಅಂತಂದ್ರೆ ಜಾಯ್ನ್ ಆಗ್ರಿ. ಬಟ್ ಇಲ್ಲಿ ಕಾಲೇಜಿಗೆ ಇಲ್ಲಿ ನೀವೇನಾದ್ರು ದೂರಿಂದ ಬರಾಕತ್ತೀರಿ, ಇಲ್ಲಿ ಬಂದು ನೀವು ಬುಕ್ ಮಾಡತ್ತೀರಿ ಅಂದ್ರೆ ನಿಮಗೆ ಪ್ರಾಬ್ಲಮ್ ಭಾಳ ಆಗ್ತೈತಿ. ಯಾಕಂದ್ರೆ ನಿಮ್ದು ಕಾರ್ ಐತಿ, ಬೈಕ್ ಐತಿ, ಓಕೆ ನೀವು ಹೋಗ್ಬೋದು. ಬಟ್ ನೀವೇನಾರ ಆಟೋ ಥ್ರೂ ಹೋಗ್ಬೇಕು ಇಲ್ಲ ಮೆಟ್ರೋ ಥ್ರೂ ಹೋಗ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಅಡ್ಡಾಟ್ ಆಗ್ತೈತಿ ಗೈಸ್. ನಿಮ್ಗೆ ಹೇಳಕತ್ತೀನಿ, ನಿಮಗೊಂದು ಕ್ಲೂ ಸಿಕ್ಕೈತೆ ಅಂತ ತಿಳ್ಕೊತೀನಿ ನಾನು ಇದ್ರದ್ಲಿಂದ. ಇದನ್ನ ಹೇಳ್ಬೇಕು ನಾನು, ಯಾಕಂದ್ರೆ ನಮ್ಗೆ ಹಂಗಾಗೈತಿ. ಈಗ ಏನಾದ್ರು ನೀವು PGCET ಎಕ್ಸಾಮ್ ಬರ್ದಿರಿ ಅಂತಂದ್ರೆ ನಿಮ್ದು ರ್ಯಾಂಕ್ ಏನು ಕಟ್ ಆಫ್ ಬರ್ತೈತಲ್ಲ ಒಂದೊಂದು ಕಾಲೇಜಿದ್ದ, ಆ ಕಾಲೇಜದ ಕಟ್ ಆಫ್ ಏನು ಹೋಗ್ತಿರಲ್ಲ ನೀವು, ಅದು ಬೆಸ್ಟ್ ಅನ್ನಿಸ್ತೈತಿ ನಾ ಹೇಳೋ ಪ್ರಕಾರ. ಯಾಕಂದ್ರೆ ನಮ್ಗೆ ಹಂಗ ಆತ. ಈಗ 1-2 ಕಾಲೇಜ್ ಏನಾಗೈತೆ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ಫುಲ್ ಆಗ್ಯಾವ ಆಲ್ರೆಡಿ. ಏನೋ ಕಾಲ್ ಮಾಡಿ ಮತ್ತು ಒಂದಿಷ್ಟು ಮಂದಿ ಬಂದು ಬುಕ್ ಮಾಡಿ ಎಲ್ಲ ಫುಲ್ ಆಗಿಬಿಟ್ಟಾವ. ಸೊ ಹಂಗಾಗಿ ಅವ್ರು ಏನಂದ್ರೆ PGCET ಥ್ರೂ ಏನೈತಲ್ಲ ಅವ್ರದ್ದೇನು ಕಟ್ ಆಫ್ ಇರ್ತಿತ್ತಲ್ಲ, ಆ ಕಟ್ ಆಫ್ ಥ್ರೂ ನಾವು ಅಡ್ಮಿಷನ್ ಮಾಡಿಸೋದು ಬೆಟರ್ ಅಂತ ಹೇಳಿದ್ರು. ಆ ಅಂದ್ರೆ ಅದ್ರ ಅಡ್ಮಿಷನ್ ಫೀಸ್ ಬಂದ್ಬಿಟ್ಟು PGCET 1.5 lakh ಮೇಲೆ ಐತಿ ಎಲ್ಲ. ನೀವೇನಾರು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋದ್ರೆ 3.5 ಮೇಲೆ ಐತಿ ಗೈಸ್, ಹಿಂಗೈತಿ. ಸೊ ಹಂಗಾಗಿ ನಮ್ದು PGCET ಥ್ರೂ ಮೇಲೆನ ನಾವು ಹೋಗ್ಬೇಕಂತಂದ ಪ್ಲಾನ್ ಆಗೈತಿ ನಮ್ದು. ನಾನಂತೂ PGCET ಮೇಲೆನೇ ಹೋಗ್ತೀನಿ ಗೈಸ್. ಯಾಕಂದ್ರೆ 3.5-4 lakhs ಕೊಟ್ಟಂತೂ ನನಗೆ ಹೋಗಕ್ಕೆ ಆಗಂಗಿಲ್ಲ, ಭಾಳ ಆಗ್ತೈತಿ ಖರ್ಚು. ಈಗ ಗೈಸ್ ಈಗ ನೋಡ್ರಿ ಇಲ್ರಿ, ಇವತ್ತು ಆ್ಯಕ್ಚುಲಿ ನಾವು ಇವತ್ತು ಮಾರ್ನಿಂಗ್ ಬಂದೀವಿ, ಮಾರ್ನಿಂಗ್ ಬಂದು ಇವತ್ತು ನೈಟ್ ಮತ್ತೆ ಬಿಡಾಕತ್ತೀವಿ. ಆ್ಯಕ್ಚುಲಿ ನಮ್ಗೆ 2 days ಪ್ಲ್ಯಾನ್ ಇತ್ತು, ನಾಳೆ ನೈಟ್ ಬಿಡೋರಿದ್ವಿ, ಇವತ್ತೇ ನೈಟ್ ಬಿಡಾಕತ್ತೀವಿ. ಅಷ್ಟು ಖರ್ಚಾಗೈತಿ ಗೈಸ್, ಲಿಟ್ರಲಿ ಅಷ್ಟು ಖರ್ಚಾಗೈತಿ ನಮ್ದು. ಬರೀ ಆಟೋದಿಂದ ಮಿನಿಮಮ್ ಇವು ಪರ್ ಪರ್ಸನ್ ನಮಗಾಗಿದ್ದ 2000 rupees ಆಗೈತೆ ಗೈಸ್, 2000 to 2.5. ಇನ್ನು ಮತ್ತು ನಾವು ರೂಮಿಂದ ಹಿಡ್ದಿಲ್ಲ, ರೂಮಿಂದ ಇಬ್ರದ್ದು ಸೇರಿ 800 ಆಗೈತಿ. ಯಾಕಂದ್ರೆ ರೂಮು ಚಲೋ ಐತಿ ಗೈಸ್, ಚಲೋ ಐತಿ. ನಾವು ನಾರ್ಮಲ್ ಇಲ್ಲೇ ಬರ್ತಿದ್ವಿ. ಲಾಸ್ಟ್ ಟೈಮ್ ನಾ 125 ಹಾಕಿದ್ದೆ ಅಲ್ಲ, ಅದೇ ರೂಮ ಗೈಸ್, ಚಲೋ ಐತಿ. ರೂಮ್ ಮಾತ್ರ ಎಲ್ಲ ಚಲೋ ಐತಿ. ಅದ್ರದ್ದು ಇನ್ನೂ ಎಕ್ಸ್ಪೆನ್ಸ್ ಇದ್ರಾಗ ಹಿಡ್ದಿಲ್ಲ, ಅದನ್ನ ಬಿಟ್ಟ ನಾ ಹೇಳಾಕತ್ತೀನಿ. ಈಗ ನೋಡ್ರಿ ಫ್ಯಾನ್ ನೋಡೋಣ ಆತ ನೋಡ್ರಿಪ್ಪ. ಹಾಂ ಗೈಸ್, 2.5 ಆಗೈತೆ ಗೈಸ್ ಪರ್ ಪರ್ಸನ್ ನಮ್ದು. ಆಮೇಲೆ ಇದ್ರದ್ದೇನೆ ಇನ್ನೂ ಎಕ್ಸ್ಪೆನ್ಸ್ ಹಿಡಿದ, ಪ್ಲಸ್ ಟ್ರೈನಿಂದು ಇನ್ನೂ ಹಿಡಿದಿಲ್ಲ ನಾವು ಈಗ ಹೋಗೋದು, ಅದೆಲ್ಲ ಹಿಡಿದ 3 ಮಠ ಆಗ್ತಿದೆ ಗೈಸ್. ಸೊ ಹಿಂಗೈತಿ, ನಮ್ಗೆ ತಡ್ಕೊಳಕ್ಕಾಗತ್ತಿಲ್ಲ. ಫಸ್ಟ್ ಮನೆಗೆ ಹೋಗ್ಬೇಕಾಗೈತಿ, ಮನೆಗೆ ಹೋಗ್ತೇವಿ ಇಷ್ಟ ಗೈಸ್. ಈಗ ಇನ್ನೊಂದು ಸ್ವಲ್ಪ ಇಲ್ಲೇ ನಾವಿಲ್ಲಿರೋ ಸರ್ಕಲ್ ಏನಪ್ಪ ಅಂದ್ರೆ ಆನಂದರಾವ್ ಸರ್ಕಲ್ ಕಡೆ ಇದ್ದೀವಿ, ಶೀತಲ್ ಹೋಟೆಲ್ ಅಂತೇಳಿ. ಈ ಸೈಡ್ ನಾವು ಹೋಗ್ಬೇಕಂತ ಮಾಡೀವಿ. ಈಗ ಒಂದು ಸ್ವಲ್ಪ ಅಡ್ಡಾಡಿ ಬರ್ತೀವಿ. ಇವತ್ತು ನೈಟ್ 11:55 ಟ್ರೈನ್ ಐತಿ, SPG ಸ್ಪೆಷಲ್ ಟ್ರೈನ್, ಅದಕ್ಕೆ ಹೋಗ್ತೀವಿ. ಇನ್ನು ಸ್ವಲ್ಪ ಹೋಗಿ ಬರ್ತೀವಿ. ಒಂದು ಸ್ವಲ್ಪ ಏನಾರು ಶಾಪಿಂಗ್ ಅದು ಏನೋ ಮಾಡ್ತೀನಿ ಅಂತ ನಾನು ಈ ಶಾಪಿಂಗ್ ಮಾಡಂಗಿಲ್ಲ, ಒಂದೇನೋ ತಗೋಬೋದು. ಇವ ಏನು ಗೊತ್ತಿಲ್ಲ ನನಗೆ, ನಾನು ಏನಾದ್ರು ಸಿಕ್ಕರೆ ತಗೋತೀನಿ, ಚಲೋ ಸಿಕ್ಕರೆ ತಗೋತೀನಿ, ನೋಡ್ತೀನಿ. ಅಮೌಂಟ್ ಹೆಚ್ಚಿಗೆ ತೊಗೊಳಂಗಿಲ್ಲ ಗೈಸ್. ಇಷ್ಟ ಗೈಸ್. ಹೊರಗಡೆ ಬಂದಿವಿ, ಅಡ್ಡಾಡ್ತೀವಿ. ಇಲ್ಲೇ ಇಬ್ರು ಸೇರಿ ಒಂದು ಪರ್ಸ್ ತೊಗೊಂಡ್ವಿ, ಒಂದು ಪರ್ಸ್ ಅಷ್ಟೇ ತೊಗೊಂಡ್ವಿ. ತೊಗೊಂಡ್ವಿ ಹಂಗೆ ರಶ್ ಐತಿ, ಭಾಳ ರಶ್ ಐತಿ. ಹಾಂ ಗೈಸ್ ತೋರಿಸ್ತಿರ್ತೀನಿ ಆಗ ನೋಡಿ ಗೈಸ್. ಇವ್ನು ಕೇಳತ್ತೀನಿ ಡೊಮಿನೋಸ್ಗೆ ಹೋಗೋನು ಏನು ಪಾನಿಪುರಿ ತಿನ್ನೋನು ಅಂತ. ನೋಡ್ಪಾ, ನಾ ಅಂದ್ರೆ ಬಿರಿಯಾನಿ ತಿನ್ನೋ ನಾ ತಿನ್ನಾಗಿಲ್ಲ, ಪ್ಯೂರ್ ವೆಜ್ನ. ಈ ಶ್ರಾವಣ ಐತಿ, ಶ್ರಾವಣ ಪಾಲಸ್ ಏನು ಮಾಡೋಣ ಗೈಸ್. ಹೊಟ್ಟೆ ರಸ್ ಐತಿ, ಬರೀ ಏನಾರು ಸಿಕ್ಕಿ ತಿನ್ನೋಣ ಅಂತ ಚಲೋ. ಮತ್ತು ಇಲ್ಲಿ ಸುಮ್ಮನೆ ಪಾನಿಪುರಿ ತಿಂದು ಅತ್ತಾಗ ಹೋದ್ರ ಅಂತ ಅನ್ನಿಸ್ತಿ. ಬರೀ ಗೈಸ್ ಪಾನಿಪುರಿ ತಿನ್ನಕ್ಕಂತ ಹೋಗಿದ್ವಿ, ಪಾನಿಪುರಿ ತಿಂದ್ವಿ. ಅವ್ರು ಏನಿದ್ರಲ್ಲ ಪಾನಿಪುರಿ ಮಾಡೋರು, ಅವರು ಇಲ್ಲಿ ರಾಜಸ್ಥಾನ್ ಅಂದ್ರಲ್ಲ, ರಾಜಸ್ಥಾನ್ ಕಡೆದವರು ಮತ್ತು ಹುಬ್ಬಳ್ಳಿದಾಗೂ ಅವ್ರು ಅದಾರ ಅಂತ. ಸೊ ಒಂದು ರೀತಿ ಒಂದು ಸ್ವಲ್ಪ ಖುಷಿ ಆಯ್ತು. ಆಮೇಲೆ ಪ್ಲಸ್ ಅವ್ರೇನ RSSದವರು ಅಂತ, ಅದಕ್ಕೂ ಮೇಲೆ ಅವ್ರು ಹೇಳಿದ ಮೇಲೆ ಮತ್ತು ಇನ್ನೂ ಖುಷಿ ಆಯ್ತು. ಆಮೇಲೆ ನಮ್ಮ ಹುಬ್ಬಳ್ಳಿ ಬಗ್ಗೆನೂ ಭಾಳ ಹೇಳಿದ್ರು ಅವ್ರು, ಹೆಂಗೈತಿ ಹುಬ್ಬಳ್ಳಿದಾಗ, ಮಿನಿ ಮುಂಬೈ ಅಂತಾರೆ ಎಲ್ಲ ಭಾಳ. ಆಲ್ಮೋಸ್ಟ್ ಎಲ್ಲ ಅಲ್ಲೇ ಒಂದು 15 20 ನಿಮಿಷ ಅಲ್ಲೇ ನಿಂತೀವಿ ನಾವು ಮಾತಾಡ್ಕೊಂತ. ಆಮೇಲೆ ಲಾಸ್ಟಿಗೆ ಬರಬೇಕಾದ್ರೂ ಜೈ ಶ್ರೀರಾಮ್ ಅಂದ್ರೆ ನಾವು ಜೈ ಶ್ರೀರಾಮ್ ಅಂದ್ವಿ. ಹೋದಾಗೂ ನಮಸ್ಕಾರ ಅಂದಿಲ್ಲ, ಅವರು ಜೈ ಶ್ರೀರಾಮ ಅಂತಂದ್ರೆ ನಾವು ಜೈ ಶ್ರೀರಾಮ್ ಅಂದ್ವಿ. ಅದು ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಲ್ಲಿ ಮಾತಾಡೋ ಟೈಮಿಗೆ. ಸೊ ಈಗ ಅದಕ್ಕೆ ಈಗ ಹೇಳತ್ತೀನಿ, ಚಲೋ ಇದ್ರೆ RSS ಅನ್ಕೂಲ ಇನ್ನೂ ಖುಷಿ ಆಯ್ತು ನಮಗೆ. ಈಗ ಮತ್ತು ಈಗ ಊಟ ಮಾಡೋಕಂತ ಬಂದಿದ್ವಿ, ಇಲ್ಲೇ ಸೌತ್ ಇಂಡಿಯನ್ ತೊಗೊಂಡಿದ್ವಿ. ಚಪಾತಿ ಊಟ ಇನ್ನೂ ಬಂದಿಲ್ಲ, ಈಗ ಆರ್ಡ್ರ್ ಮಾಡೀವಿ. ಜಸ್ಟ್ ಊಟ ಮಾಡಿ ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು
ಸೀದಾ ರೈಲ್ವೆ ಸ್ಟೇಷನಿಗೆ ಹೋಗಿ ಡೈರೆಕ್ಟ್ ಅಲ್ಲಿ ಸಿಗ್ತೇನೆ ಗೈಸ್. 2 hours later. ಗೈಸ್ ಸ್ಟೇಷನಿಗೆ ಬಂದೇವಿ. ಭಾಳ ರಶ್ ಐತಿ. ಅಲ್ಲಿಂದ ಅಲ್ಲಿ ಮಠ ನೀವು ನೋಡ್ಬೇಕಾಗಿತ್ತು. ತಗೊಳ್ಳಿ ಟಿಕೆಟ್ ತೆಗ್ಸಾತಿದ್ದೆ. ಆಮೇಲೆ ಯಾವ್ದು ಜಾಗ ಜನರಲ್ ಅಲ್ಲ, ಜನರಲ್ ತೆಗ್ಸಾತಿದ್ದೆ. ಏನಾಗಿತ್ತಪ್ಪ ಅಂತಂದ್ರೆ ಆ್ಯಕ್ಚುಲಿ ನಾನು ಸೀಟ್ ಬುಕ್ ಮಾಡಲಿಲ್ಲ. ಆಮೇಲೆ ಜನರಲ್ ಸಲುವಾಗಿ ಅಲ್ಲಿ ಒಳಗೆ ಪಾಳೆ ನೋಡ್ಬೇಕಾಗಿತ್ತು. ಭಾಳ ಆಗಿತ್ತು. ಸೊ ಹಂಗಾಗಿ ನಮಗೆ ಜನರಲ್ಲು ಸೀಟ್ ಸಿಗಂಗಿಲ್ಲ ಅಂತೇಳಿ ಬುಕ್ ಮಾಡಿಬಿಟ್ಟೆ ಸೀದಾ ಡೈರೆಕ್ಟ್ 400 ರೂಪಾಯಿ ಕೊಟ್ಟೆ. ನಮ್ದು ಈಗ ಒಂದು ಈಗ ನೋಡ್ರಿ ಫುಲ್ ಬ್ಯುಸಿ ಆಗ್ಯಾನ ಇವರ. ಗೈಸ್ ಫೈನಲಿ ಟ್ರೈನ್ ಬಂದೈತಿ. ಯಾಕೆ ಹೋಲಿ ಗೈಸ್, ಫೈನಲಿ ಟ್ರೈನ್ ಬಂದೈತಿ. ಟ್ರೈನ್ದಾಗ ಕುಂತೀವಿ. ಇಲ್ಲಿ ನಮ್ದು ಬಂದ್ಬಿಟ್ಟು 47 ಕಡೆ ಇರೋದು 48. ನಾನು ಮೇಲೆ ಮುಕ್ಕೋತೀನಿ, ಇವಾಗ ಕೆಳಗೆ ಮುಕ್ಕೋತಾನಂತ. ಈಗ ಇಲ್ಲೇ ಹೊರಗೆ ಏನಾಗೈತೆ ಅಂತಂದ್ರೆ ಫುಲ್ ಮಳೆ ಬರತೈತಿ. ಆದರೆ ಬೆಂಗಳೂರದಾಗ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮಳೆ ಬರೋದು. ಗೈಸ್ ಏನಂತಂದ್ರೆ ಇಲ್ಲಿ ಬೆಂಗಳೂರದಾಗ ಮಳೆ ಬರಾಕತ್ತೈತಿ. ಭಾಳ ಏನು ಜೋರಿಲ್ಲ, ಒಂದು ಸ್ವಲ್ಪ ನಾರ್ಮಲ್ ಐತಿ. ಬಟ್ ನಮ್ಮ ಹುಬ್ಬಳ್ಳಿದಾಗಂತೂ ಭಾಳ ಐತಿ ಮಳೆ. ಇಲ್ಲೇ ಇಲ್ಲ. ಬಟ್ ಇಲ್ಲಿ ಬಂದು ನಾವು ಬಿಸಿಲು ನೋಡಿದ್ವಿ. ಕರೆ ಹೇಳ್ಬೇಕಂದ್ರೆ ಬಿಸಿಲು ನೋಡಿದಿಲ್ಲ ನೀ? ನೋಡಿದ್ವಿ, ಬಿಸಿಲು ನೋಡಿದ್ವಿ ಇಲ್ಲೇ ಭಾಳ. ಅಲ್ಲಿ ಹುಬ್ಬಳ್ಳಿದಾಗ ಕಂಟಿನ್ಯೂ ನೋಡಿರಿ ಇಲ್ಲಿ ಗೈಸ್ ನೀವು. ಭಾಳ ಜೋರು ಮಳೆ ಐತಿ. ಇನ್ನು ಇವತ್ತು ಏನೈತಿ ಏನು ಗೊತ್ತಿಲ್ಲ ನಮಗೆ. ಮತ್ತು ಇಲ್ಲೇ ಮಾತ್ರ ಏನೈತಿಲ್ಲ ಬಿಸಿಲು ಇತ್ತ. ಈಗ ಮಳೆ ಬರ್ಲಿಕ್ಕೆ ಸಣ್ಣಗೆ. ಯಾವಾಗ ಈವ್ನಿಂಗು ಇದು ಸ್ವಲ್ಪ ಸಣ್ಣಗೆ ಬಂದು ಹೋಗೈತಿ. ಹಿಂಗಿತ್ತ ಬೆಂಗಳೂರದ್ದು ಇವತ್ತಿಂದ ನಮ್ದು. ಈಗ ಸೀದಾ ನಾನು ಮನೆಗೆ ಹೋಗಿ ಸೀದಾ ಮನೆದಾಗ ಅಲ್ಲೇ ಸಿಗ್ತೇನೆ ಗೈಸ್. ಸ್ವಲ್ಪ ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ಹೇಳೋದೈತಿ. ಸೊ ಹಂಗಾಗಿ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನೆ ಗೈಸ್. ಸ್ಟೇಟ್ ಗೈಸ್ ನೋಡ್ತೀನಿ. One eternity later. ಗೈಸ್ ಮನೆಗೆ ಬಂದೇನಿ. ಮನೆಗೆ ಬಂದ ಈಗ ಮಾರ್ನಿಂಗ್ ನಾವು 7:30ಗೆ ಬಂದ್ವಿ. ಮನೆಗೆ ಬಂದ ಫುಲ್ ಫ್ರೆಶ್ ಅಪ್ ಆಗಿ ಈಗ ವಿಡಿಯೋ ಮಾಡಾಕತ್ತೀನಿ ಗೈಸ್. ಏನಂತಂದ್ರೆ ಬೆಂಗಳೂರು ಜರ್ನಿ ನೀವು ನೋಡಿರ್ತೀರಿ ಹೆಂಗಿತ್ತು ಅಂತಂದು. ನಾನಂತರೂ ಹೇಳೋದು MCA ಮತ್ತು MBA ನಂಗೆ ನಾ MBAದು ಏನು ಕೇಳಿಲ್ಲ. ಆಲ್ಮೋಸ್ಟ್ MCAದು ಏನೈತಲ್ಲ, MCAದ ಕಾಲೇಜಸ್ ಏನದಾವಲ್ಲ, ನಾನು ಕೇಳಿದ ಪ್ರಕಾರ, ನಾವು ನೋಡಿದ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಮ್ಯಾನೇಜ್ಮೆಂಟ್ ಸೀಟ್ಸ್ ಎಲ್ಲ ಫುಲ್ ಆಗಿದಾವೆ. ಸೊ ಹಾಗಾಗಿ ಏನಂದ್ರೆ ಅವರು PGCET ಥ್ರೂನ ನಾವು ಅಡ್ಮಿಷನ್ ಮಾಡಿಸ್ಬೇಕಂತ ಹೇಳ್ಯಾರ. ಸೊ ನೀವೇನಾರ ಇನ್ ಕೇಸ್ ನೀವು ಹೋಗ್ತಿದ್ರೆ, ಈಗ ನನ್ನ ವ್ಲಾಗ್ ನೋಡ್ಯಾಕತ್ತೀರಲ್ಲ, ಇನ್ನು ವ್ಲಾಗ್ ನೋಡಿರಲ್ಲ, ಈಗ ನಿಮಗೆ ಹೇಳಾಕತ್ತೀನಿ. ಹಾಗೇನಾರು ನೀವು ಮ್ಯಾನೇಜ್ಮೆಂಟ್ ಸೀಟ್ ಹಚ್ಚೋದಿತ್ತಂತಂದ್ರೆ ಅಡ್ಮಿಷನ್ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ಯಾವ ಎಲ್ಲ ಕಾಲೇಜಸ್ದು. ಭಾಳ ಮಾಡಿ ದಯಾನಂದ್ ಸಾಗರ್ ಮತ್ತು BMS ಕಾಲೇಜಿದಾಗ ಮ್ಯಾನೇಜ್ಮೆಂಟ್ ಸೀಟ್ ಅದಾವ. ಬೇಕಂದ್ರೆ ನೀವು ಅಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೋದು. ಬಟ್ ಉಳ್ಕಿದ ಕಾಲೇಜಸ್ ಏನದಾವಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಆಗ್ಯಾವ ಗೈಸ್. ಮ್ಯಾನೇಜ್ಮೆಂಟ್ ಸೀಟ್ ನಿಮಗೆ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನೀವು ಏನೇ ಇದ್ರೂ PGCET ಥ್ರೂನ ಹೋಗ್ಬೇಕಾ ಅಡ್ಮಿಷನ್ ಮಾಡಿಸ್ಬೇಕಂತ ಹೇಳ್ಯಾರ ನಮ್ಗೆ. ಸೊ ನಾ ಅದನ್ನ ಮಾಡಿಸ್ಬೇಕಂತ ಮಾಡೀವಿ. ನೋಡೋಣ, ಇನ್ನೂ ಏನು ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು ಏನಾಗ್ತೈತೆ ಅಂತ ಹೇಳಿ. ನಾನು ಯಾವ ಕಾಲೇಜ್ ಹಚ್ತೇನಂತಂದು ಹೇಳ್ತೇನೆ ನಿಮಗೆ. MCA ಎಕ್ಸಾಮ್ ಬರ್ದೇನಿ PGCETದ. MBAದ ಬರ್ದಿಲ್ಲ. ಸೊ ಹೇಳ್ತೇನೆ ಗೈಸ್, ಹಿಂಗೆ MBAದು ಹಿಂಗೆ ಇರ್ಬೋದು. ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಫುಲ್ ಆಗಿರ್ಬೋದು. MBAದ ಅಷ್ಟು ಐಡಿಯಾ ಇಲ್ಲ. ನೀವು ಆಲ್ಮೋಸ್ಟ್ ಏನೇ ಇದ್ರೂ ನೀವು ಹೋಗೋದಿದ್ರೆ PGCET ಥ್ರೂನ ಹೋಗ್ರಿ ಗೈಸ್. ಇದೇ ಹೇಳ್ತೀನಿ. ಇಷ್ಟ ಗೈಸ್ ಈ ವ್ಲಾಗ್ ನಮ್ದು ಹಿಂಗಿತ್ತು. ನಮ್ದು ಬೆಂಗಳೂರು ಜರ್ನಿ ಹೋಗಿ ಬರೋದು ಇಷ್ಟ ಗೈಸ್. ಈ ವ್ಲಾಗ್ ನೀವು ನೋಡಿ ಇಷ್ಟಪಟ್ಟಿರ್ಬೋದು ಅನಿಸ್ತೈತಿ. ಭಾಳ ಮಾತಾಡೀನಿ ಕರೆ ಹೇಳ್ಬೇಕಂದ್ರೆ. ನಾನು ನಿಮಗೊಂದು MCA ಅಡ್ಮಿಷನ್ ಸಲುವಾಗಿ ನಾನು ಹೋಗಿ ಬಂದ ಮತ್ತು ನಿಮಗೂ ಅರ್ಥ ಆಗಲಿ ಗೊತ್ತಾಗಲಿ ಅನ್ನೋ ಸಲುವಾಗಿ ನಾನು ಈ ವ್ಲಾಗ್ ಮಾಡಿದ್ದೆ ಗೈಸ್. ಸೊ ನಿಮ್ಗೆ ಯಾರಿಗೆ ಹೋಗೋಕ್ಕಾಗಿಲ್ಲ, ಈ ವ್ಲಾಗ್ ನೋಡಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ಬೋದು ಅನಿಸ್ತೈತಿ. ಹಾಗೇನಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕು ಮಾಡಿರಿ ಗೈಸ್. ಹೇಳ್ತೀನಿ ನಿಮಗೆ ಹಾಗೇನಾದರೂ ಕ್ವೆರಿ ಇತ್ತಪ್ಪ ಅಂತಂದ್ರೆ, ಏನಾದ್ರು ನಿಮಗೆ ಕ್ವಶನ್ ಕೇಳೋದಿತ್ತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಗೈಸ್. ಏನೇ ಇದ್ರೂ ನಾನು ಹೇಳ್ತೇನೆ ನಿಮಗೆ. ಇಷ್ಟೇ ಗೈಸ್ ಈ ವ್ಲಾಗ್. ಇಲ್ಲೇ ಏನು ಮಾಡ್ತೇನಂತ, ಈಗ ಅಪ್ಕಮಿಂಗ್ ವ್ಲಾಗ್ಸ್ ಭಾಳ ಇಂಟ್ರೆಸ್ಟಿಂಗ್ ಬರ್ತಾವ ನೋಡ್ರಿ ಗೈಸ್. ನಾನು ಲಾಸ್ಟ್ ಇಯರ್ ಅಂದರೆ 2023 ನಾನು ಡೆಲ್ಲಿಯಿಂದ ಹುಬ್ಳಿಗೆ ಬರೋದು ವ್ಲಾಗ್ ಇನ್ನೂ ಮಟ್ಟ ಹಾಕಿಲ್ಲ. ಸೊ ಅದು ಹಾಕಬೇಕಾಗೈತಿ. 2023 ಆಗೈತದ ಏಪ್ರಿಲ್ದಾಗ ಅದು ವ್ಲಾಗ್ ಹಾಕ್ಬೇಕು. ಈಗ ಈ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಹಾಕ್ತೇನೆ ನಾನು. ಆ ವ್ಲಾಗ್ ಆಗಿಂದ ಕಂಟಿನ್ಯೂಸ್ ಮತ್ತು ವ್ಲಾಗ್
ಬರ್ತಾವೆ ಗೈಸ್, ನೋಡ್ತೀರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿರಿ ಗೈಸ್. ಇಷ್ಟೇ ಗೈಸ್, ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಗೈಸ್. PGCET ಥ್ರೂ ನೀವೇನಾರ ಹೋಗದ್ರಪ್ಪ ಬಾಜು ರೂಮ್ದಾಗ ಗೈಸ್, ಆಗಲಿಂದ ಹೇಳ್ತೀನಿ. ಇಲ್ಲೇ ಎಷ್ಟು ಆವಾಜ್ ಮಾಡಕತ್ತಾರಂದ್ರೆ ಮಕ್ಕೊಂಡೇವಿ, ಎದ್ದೊಳ್ದು ಬರೋದು ನಮ್ಮ ಬಾಗಲ ಬರ್ಸಂಗೆ ಬರಸತ್ತಾರ. ಆ ಪರಿಗದ್ಲಾಗೈತಿ ಇಲ್ಲಿ. ಹೋಗ್ಲಿ ಬಿಡ್ರಿ ಅದ.